ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲ್. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತ ಬಳಕೆ ಮಾಡಿದ ಆಯುಧಗಳಿಗೆ ಅದೃಷ್ಟ ಕುಲಾಯಿಸ್ತಾ ಇದೆ. ಅಲ್ಲಿ ಭಾರತದ ನಿರೀಕ್ಷೆಗಳನ್ನ ಸುಳ್ಳು ಮಾಡದ S-400 ಮತ್ತು ರೆಫೇಲ್ಗಳನ್ನ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡೋದಕ್ಕೆ ಭಾರತ ಹೋಗ್ತಾ ಇದೆ. ಅಮೆರಿಕ, ರಷ್ಯಾ, ಸ್ವೀಡನ್ಗಳ ದೊಡ್ಡ ಆಫರ್ಗಳ ನಡುವೆ ಕೂಡ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಯನ್ನ ಫೈನಲ್ ಮಾಡಿರೋ ಭಾರತ ಈಗ ಏರ್ ಡಿಫೆನ್ಸ್ಗೆ ಕೂಡ ದೊಡ್ಡ ಮಟ್ಟದ ಮಿಸೈಲ್ ಖರೀದಿಗೆ ಮುಂದಾಗ್ತಾ ಇದೆ. ಇದು ಪ್ರಾಜೆಕ್ಟ್ ಸುದರ್ಶನ್ ಚಕ್ರ ಹೆಸರಿನ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಯೋಜನೆಯನ್ನು ಕೂಡ ಬಲಪಡಿಸುವ ನಿಟ್ಟಿನಲ್ಲಿ ರಷ್ಯಾ ಮತ್ತು ಭಾರತದ ನಡುವೆ ದೊಡ್ಡ ಮಿಸೈಲ್ ಒಪ್ಪಂದ ಆಗಿದೆ. ಅಲ್ಲಿ ಭಾರತಕ್ಕೆ ಬರಲಿರುವ S-400ಗೆ ಬಳಸುವ ಮಿಸೈಲ್ಗಳು. ಹಾಗಾದ್ರೆ ಏನಿದು ರಷ್ಯಾ ಮತ್ತು ಭಾರತದ ನಡುವಿನ ಮಿಸೈಲ್ ಖರೀದಿ ಒಪ್ಪಂದ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಅನ್ನೋದು ಭಾರತದ ಆಯುಧ ಶಕ್ತಿಯನ್ನು ಜಗತ್ತಿನ ಮುಂದೆ ಅನಾವರಣ ಮಾಡ್ತು. ಅದರಲ್ಲೂ ಕೂಡ ಭಾರತದ ಟಿವಿಗಳು ಸುದರ್ಶನ ಚಕ್ರ ಅಂತ ಜಪ ಮಾಡೋದಕ್ಕೆ ಶುರು ಮಾಡಿದ್ವು. ಇದು ಜನರಲ್ಲಿ ತುಂಬಾನೇ ಕುತೂಹಲವನ್ನು ಕೂಡ ಉಂಟು ಮಾಡಿತು. ಅರೆ, ಇದು ಯಾವುದು ಸುದರ್ಶನ ಚಕ್ರ? ವಿಷ್ಣುವಿನ ಕೈಯಲ್ಲಿನ ಆಯುಧ ಏನಾದ್ರೂ ಭಾರತಕ್ಕೆ ಸಿಕ್ಕಿಬಿಡ್ತಾ ಅಂತ ಕೆಲವರು ಕೂಡ ತಮಾಷೆ ಮಾಡಿದ್ರು. ಆದ್ರೆ ಅಲ್ಲಿ ಟಿವಿಗಳಲ್ಲಿ ಹೇಳಿದ್ದು ರಷ್ಯಾ ನಿರ್ಮಿತ S-400 ಬಗ್ಗೆ. ಅವತ್ತು ಪಾಕಿಸ್ತಾನ ವಿರುದ್ಧ ವಿಮಾನಗಳನ್ನ PL-15 ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಗಳನ್ನ ನಿಯಂತ್ರಿಸಿದ್ದು ಮಾತ್ರ ಅಲ್ಲ, ಪಾಕಿಸ್ತಾನದ ಆಳಕ್ಕೆ ನುಗ್ಗಿ ಅವರ ಏವಿಯಾನಿಕ್ಸ್ ಯುದ್ಧ ವಿಮಾನಗಳನ್ನ ಓಡಿಸ್ ಮಾಡುವ ಮೂಲಕ ಅವರಿಗೆ ಯಾವ ಸಿಗ್ನಲ್ ಸಿಗದ ಹಾಗೆ ಮಾಡಿ ಪಾಕಿಸ್ತಾನದ ವಾಯುಪಡೆಯನ್ನ ಸುಲಭವಾಗಿ ಭಾರತ ತುತ್ತಾಗುವ ಹಾಗೆ ಮಾಡೋದ್ರಲ್ಲಿ ಕೂಡ ಈ ಸುದರ್ಶನ ಚಕ್ರ ಪಾತ್ರ ತುಂಬಾನೇ ದೊಡ್ಡದಾಗಿತ್ತು. ಇದರ ಜೊತೆ ನಮ್ಮ ಅಕಾಯ್ಸ್ ಮಿಸೈಲ್ಗಳು ಕೂಡ ಅವರು ದೊಡ್ಡ ಕೆಲಸವನ್ನು ಕೂಡ ಮಾಡಿದ್ವು. ನಾವಿಲ್ಲಿ ಮರೋದಕ್ಕೆ ಸಾಧ್ಯ ಆಗೋದಿಲ್ಲ. S-400 ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ನಿಖರ ಪರೀಕ್ಷೆ ಅಲ್ಲಿವರೆಗೂ ಕೂಡ ಆಗಿರ್ಲಿಲ್ಲ. ಆದ್ರೆ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧದಲ್ಲಿ S-400 ಅನ್ನ ಬಳಸ್ತಾ ಇದ್ದಾರೆ. ಆದ್ರೂ ಕೂಡ ಅಲ್ಲಿ ಅದು ಹೇಗೆ ಕೆಲಸ ಮಾಡಿದ್ವು ಅನ್ನೋ ಅದಕ್ಕಿಂತ 10 ಪಟ್ಟು ಅದ್ಭುತವಾಗಿ ಭಾರತದಲ್ಲಿ ಕಾರ್ಯನಿರ್ವಹಣೆ ಮಾಡಿತು ಮತ್ತು ತಮ್ಮ ಕಾರ್ಯಕ್ಷಮತೆಯನ್ನು ಕೂಡ ಪ್ರದರ್ಶನ ಮಾಡಿತು. ಇಲ್ಲಿ ರಷ್ಯಾದ S-400 ರಷ್ಯಾಗಿಂತಲೂ ಚೆನ್ನಾಗಿ ಭಾರತದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಅನಿಸಬಹುದು. ಸ್ನೇಹಿತರೆ, ಭಾರತ ಯಾವುದೇ ವಿದೇಶಿ ಆಯುಧವನ್ನ ತಂದ್ರೂ ಕೂಡ ಅದನ್ನ ಅವರು ಹೇಗೆ ಕೊಟ್ಟಿರ್ತಾರ ಹಂಗೆ ಬಳಸೋದಕ್ಕೆ ಹೋಗೋದಿಲ್ಲ. ಬದಲಾಗಿ ಇಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನ ನಮಗೆ ಹೇಗೆ ಬೇಕೋ ಹಾಗೆ ಭಾರತೀಯ ಸೇನೆ ಮಾಡಿಕೊಳ್ಳುತ್ತೆ. ಹೀಗಾಗಿ S-400 ಕಾರ್ಯಕ್ಷಮತೆಯನ್ನ ಭಾರತದಲ್ಲಿ ಅತ್ಯದ್ಭುತ ಅಂತ ಕೂಡ ರಷ್ಯಾ ಕೂಡ ಒಪ್ಪಿಕೊಳ್ತಾ ಇದೆ. ಸೊ ಈಗ S-400 ಇನ್ನಷ್ಟು ಮಿಸೈಲ್ಗಳು ಬೇಕೆ? ನಾಳೆ ಅಕಸ್ಮಾತ್ ಮತ್ತೆ ಆಪರೇಷನ್ ಸಿಂಧೂರ ತರಹದ ಯುದ್ಧಗಳು ಶುರುವಾದ್ರೆ S-400 ಕೆಲಸಕ್ಕೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹೀಗಾಗಿ S-400ಗೆ ಹೆಚ್ಚುವರಿ ಮಿಸೈಲ್ ಗಳನ್ನ ಖರೀದಿ ಮಾಡೋದಕ್ಕೆ 10,000 ಕೋಟಿ ರೂಪಾಯಿಗಳನ್ನ ಭಾರತ ಮೀಸಲಿಟ್ಟಿದೆ. ಇದರಿಂದ ಸುಮಾರು 288 ಮಿಸೈಲ್ಗಳು ಭಾರತದ ಬತ್ತಳಿಕೆಯನ್ನ ಸೇರ್ತಾ ಇವೆ. ಹಾಗೆ ಇನ್ನು 5 S-400ಗಳನ್ನ ಭಾರತ ಖರೀದಿ ಮಾಡುತ್ತಂತೆ. ಹೀಗಾಗಿ ಈಗಾಗಲೇ ರಾಜನಾಥ್ ಸಿಂಗ್ ಅವರ ನೇತೃತ್ವದ ಡಿಫೆನ್ಸ್ ಎಕ್ವಿನ್ಸಿಸಿ ಕೌನ್ಸಿಲ್ ಅಕ್ಸೆಪ್ಟೆನ್ಸಿ ಆಫ್ ನೆಸೆಸಿಟಿ ಆಧಾರದ ಮೇಲೆ ಖರೀದಿ ಪ್ರಕ್ರಿಯೆಯನ್ನು ಕೂಡ ಓಕೆ ಮಾಡಿದೆ. ಇದರಲ್ಲಿ 120 ಶಾರ್ಟ್ ರೇಂಜ್ ಹಾಗೂ 168 ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಖರೀದಿ ಮಾಡಲು ಒಪ್ಪಿಗೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಕೂಡ ಯಾಕೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಮೊದಲಿಗೆ S-400ಗಳನ್ನ ಅರ್ಥ ಮಾಡಿಕೊಳ್ಬೇಕು. ಸ್ನೇಹಿತರೆ, S-400 ಸಿಸ್ಟಮ್ ಅನ್ನ S-300ಗಳ ಮುಂದುವರೆದ ಭಾಗ ಅಂತ ಕೂಡ ಕರೀತಾರೆ. ಜಗತ್ತಿನ ಅತಿ ಬಲಿಷ್ಠ ಏರ್ ಡಿಫೆನ್ಸ್ ಗಳ ಸಾಲಲ್ಲಿ S-400 ಕೂಡ ನಿಲ್ಲುತ್ತೆ. ಇವುಗಳ ಶಕ್ತಿ ಹೆಚ್ಚಾಗಿರೋದ್ರಿಂದ ಮತ್ತು ಅವು ಅತ್ಯಂತ ನಿಖರವಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದಲೇ ರಷ್ಯಾ S-400ಗಳ ಮುಂದುವರಿದ ಭಾಗ ಅನಿಸಿಕೊಳ್ಳುವ S-500ಗಳನ್ನು ಕೂಡ ಪರೀಕ್ಷೆ ಮಾಡಿದೆ. ಇನ್ನು S-400ಗಳು ಅಮೆರಿಕದ ಸೆಲ್ತ್ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದು ಹಾಕುವ ಶಕ್ತಿಯನ್ನು ಕೂಡ ಹೊಂದಿದೆ. ಇದು ಅಮೆರಿಕಕ್ಕೂ ಕೂಡ ತಲೆನೋವು ಉಂಟು ಮಾಡಿದೆ. ಇನ್ನು ಈ ಅದ್ಭುತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರಷ್ಯಾ ಹಾಗೂ ಚೈನಾ ಮತ್ತು ಭಾರತಕ್ಕೆ ಮಾರಾಟ ಮಾಡಿದೆ. ಈ ಹಿಂದೆ ಟರ್ಕಿ ಕೂಡ S-400 ಖರೀದಿ ಮಾಡಿತು. ಆದ್ರೆ ಅವರು ಅಮೆರಿಕದ ನಿರ್ಬಂಧಗಳ ಭಯದಿಂದ S-400 ಅನ್ನ ಬಳಸ್ತಾ ಇಲ್ಲ. ಅವುಗಳನ್ನ ಎಲ್ಲೂ ಕೂಡ ಡಿಪ್ಲಾಯ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಈ S-400 ನಲ್ಲಿ 4 ವೆಹಿಕಲ್ ಮೌಂಟೆಡ್ ಲಾಂಚರ್ಸ್ ಕೂಡ ಇರ್ತವೆ. ಪ್ರತಿ ಲಾಂಚರ್ಸ್ ಅಲ್ಲಿ 4 ಟ್ಯೂಬ್ ಇರ್ತವೆ. 4 ಮಿಸೈಲ್ ಗಳನ್ನ ಒಟ್ಟಿಗೆ ಫೈರ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದರಲ್ಲಿ 40ರಿಂದ 400 ಕಿಲೋಮೀಟರ್ ದೂರದವರೆಗಿನ ರೇಂಜ್ ಅನ್ನು ಹೊಂದಿರುವ ಮಿಸೈಲ್ಗಳು ಕೂಡ ಇರ್ತವೆ. ಆ ಪೈಕಿ 40 ಕಿಲೋಮೀಟರ್ ದೂರದ ಶಾರ್ಟ್ ರೇಂಜ್ ಇದ್ರೆ 150 ಕಿಲೋಮೀಟರ್ ದೂರದ ಮೀಡಿಯಂ ರೇಂಜ್ ಹಾಗೆ ಮಿಸೈಲ್ ಮತ್ತು 200 ಕಿಲೋಮೀಟರ್ 400 ಕಿಲೋಮೀಟರ್ ದೂರದ ಲಾಂಗ್ ರೇಂಜ್ ಮಿಸೈಲ್ ಗಳನ್ನು ಕೂಡ ಇದರಲ್ಲಿ ಇಟ್ಟಿರ್ತಾರೆ. ಸೊ ಒಂದು S-400ರಲ್ಲಿ 4 ಬೇರೆ ಬೇರೆ ವರ್ಗದ ಮಿಸೈಲ್ಗಳು ಕೂಡ ಇರ್ತವೆ. ಇನ್ನು ಈ ಮಿಸೈಲ್ಗಳು ಸಹಾಯದಿಂದ ಯಾವುದೇ
ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ಕೂಡ ಯುದ್ಧ ವಿಮಾನಗಳನ್ನು ಬೇರೆ ಮಿಸೈಲ್ ಸೇರಿದ ಹಾಗೆ ಯಾವುದೇ ರೀತಿಯ ಏರಿಯಲ್ ಥ್ರೆಟ್ ಅನ್ನು ಕೂಡ ಇದು ಸಮರ್ಥವಾಗಿ ಹೊಡೆದು ಕೆಡವುತ್ತೆ. ಇನ್ನು S-400 ಪ್ರತಿ ಯೂನಿಟ್ ಅಲ್ಲಿ ಕೂಡ ಅವರದ್ದೇ ಆದ ರಾಡಾರ್ ಸಿಸ್ಟಮ್ ಅನ್ನು ಕೂಡ ಇರುತ್ತೆ. 14 ಮ್ಯಾಕ್ಸ್ ಸ್ಪೀಡ್ ಅಲ್ಲಿ ನುಗ್ಗುವ ಮಿಸೈಲ್ ಗಳನ್ನ ಹೊಂದಿದ್ದು 600 ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟ್ ಅನ್ನು ಕೂಡ ಗುರುತಿಸಿ 400 ಕಿಲೋಮೀಟರ್ಗಳ ದೂರದಲ್ಲಿ ಶತ್ರುಗಳ ಏರಿಯಲ್ ಅಬ್ಜೆಕ್ಷನ್ ಗಳನ್ನ ಇದು ಹೊಡೆದು ಹಾಕುತ್ತೆ. ಇನ್ನು ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಟಾರ್ಗೆಟ್ ಅನ್ನ ಐಡೆಂಟಿಫೈ ಮಾಡ್ತು ಅಂತ ಇಟ್ಕೊಳ್ಳಿ, ಅದರ ಕಡೆಗೆ 2 ಮಿಸೈಲ್ಗಳು ಕೂಡ S-400 ಹೋಗ್ತವೆ. ಮೊದಲನೇದು ಮಿಸ್ ಆದ್ರೂ ಕೂಡ ಎರಡನೇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿನೇ ಇದನ್ನ ಅತ್ಯಂತ ನಿಖರ ಏರ್ ಡಿಫೆನ್ಸ್ ಅಂತ ಕೂಡ ಕರೀತಾರೆ. ಇನ್ನು S-400 ಬ್ಯಾಟರಿಲಿ ಒಟ್ಟು 8 ಲಾಂಚ್ ವೆಹಿಕಲ್ಸ್ಗಳು ಕೂಡ ಇರ್ತವೆ. ಅದರಲ್ಲಿ ತಲಾ 4ರಂತೆ 32 ಟ್ಯೂಬ್ಗಳು ಇರ್ತವೆ. ಒಂದು ವೆಹಿಕಲ್ 36 ಗುರಿಗಳನ್ನು ಏಕಕಾಲಕ್ಕೆ ಗುರುತಿಸಿ ಪ್ರತಿ ಗುರಿಗೆ 2ರಂತೆ 72 ಮಿಸೈಲ್ಗಳನ್ನು ಇದು ಫೈರ್ ಮಾಡುತ್ತೆ. ಅದರಲ್ಲಿ ಶಾರ್ಟ್ ರೇಂಜ್, ಲಾಂಗ್ ರೇಂಜ್ ಹಾಗೂ ಮೀಡಿಯಂ ರೇಂಜ್ ಮಿಸೈಲ್ಗಳು ಕೂಡ ಇರ್ತವೆ. ಈಗ ಅಂತಹ 288 ಮಿಸೈಲ್ಗಳು ಖರೀದಿ ಮಾಡೋದಕ್ಕೆ ರಕ್ಷಣಾ ಇಲಾಖೆ ಮುಂದಾಗಿದೆ. ಸ್ನೇಹಿತರೆ, ಪಾಕಿಸ್ತಾನದ ಜೊತೆ ಭಾರತ ಆಗಾಗ ಯುದ್ಧ ಮಾಡ್ತಾನೆ ಇದೆ. ಚೈನಾದ ಜೊತೆ ಭಾರತ ಯುದ್ಧ ಮಾಡಿದ್ದು ಒಂದೇ ಯುದ್ಧ, ಆದ್ರೂ ಚೈನಾನ ಸಂಪೂರ್ಣವಾಗಿ ನಂಬೋದಕ್ಕೂ ಸಾಧ್ಯ ಆಗೋದಿಲ್ಲ. ಅವರು ನೇರವಾಗಿ ಭಾರತ ಜೊತೆ ಯುದ್ಧಕ್ಕಿಳಿದ್ರೆ ಪಾಕಿಸ್ತಾನಂತಹ ಕುಟ್ಟು ದೇಶಗಳಿಗೆ ಹಿಂದೆ ನಿಂತು ಚೈನಾ ಸಹಾಯ ಮಾಡುತ್ತೆ. ಮುಂದೆ ಕೂಡ ಹೀಗೆ ಇರುತ್ತೆ ಅಂತೇನಿಲ್ಲ. ಚೈನಾ ಭಾರತದ ಮೇಲೆ ನೇರವಾಗಿ ದಾಳಿ ಮಾಡದೇ ಇರೋದಕ್ಕೆ ಭಾರತದ ಆಯುಧಗಳು, ಸೇನೆ ಹಾಗೂ ವಾಯುಪಡೆ ಬಲಿಷ್ಠವಾಗಿದೆ ಅನ್ನೋದೇ ಒಂದು ಕಾರಣ. ಭಾರತ ವೀಕ್ ಅನಿಸಿದ್ರೆ ಚೈನಾ ಕೂಡ ನಮ್ಮ ಮೇಲೆ ಮುಗಿ ಬೀಳುತ್ತೆ. ಹೀಗಾಗಿ 2 ಫ್ರೆಂಡ್ಗಳ ನಡುವೆ ಜೊತೆಗೆ ಸಮುದ್ರದ ಮೂಲಕ ಬರಬಹುದಾದ ಆತಂಕಗಳನ್ನು ಸಮರ್ಥವಾಗಿ ಎದುರಿಸಬೇಕು ಅಂದ್ರೆ ಭಾರತಕ್ಕೆ ಹೆಚ್ಚಿನ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗುತ್ತೆ. ನಮ್ಮಲ್ಲಿ ಆಕಾಶ್, ತೀರ್ ಏರ್ ಡಿಫೆನ್ಸ್ ಅವುಗಳ ರೇಂಜ್ S-400 ಹೆಚ್ಚಿಲ್ಲ. ಹಾಗೆ ನೋಡಿದ್ರೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ರಷ್ಯಾ S-400ಗಿಂತ ಮುಂಚೂಣಿಯಲ್ಲಿ ನಿಂತು ಪಾಕಿಸ್ತಾನದಿಂದ ಹಾರಿ ಬಂದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಚೈನಾ ನಿರ್ಮಿತ PL-15ಗಳನ್ನ ನ್ಯೂಟ್ರಿಲೈಸ್ ಮಾಡಿದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಈ ಆಕಾಶ್ ತೀರದಲ್ಲಿ ಲೋ ಲೆವೆಲ್ ಲೈಟ್ ರಾಡಾರ್ಗಳನ್ನು ಮತ್ತು 3D ಟ್ಯಾಕ್ಟಿಕಲ್ಗಳ ರಾಡಾರ್ಗಳನ್ನು ಬಳಸಿದ್ದಾರೆ. ಅದರ ಜೊತೆ ಆಕಾಶ್ ತೀರದಲ್ಲಿ ಬಳಕೆಯಾಗುವ ಬಹುಮುಖ್ಯ ಆಯುಧ ಅಂದ್ರೆ ಅದು ಆಕಾಶ್ ಮಿಸೈಲ್ ಸಿಸ್ಟಮ್. ಇವು 60 kg ವಾರ್ ಹೆಡ್ ಅನ್ನ ಹೊತ್ತೊಯ್ತವೆ. 25ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿವೆ. 20 ಕಿಲೋಮೀಟರ್ ಮೇಲೆ ಹಾರುವ ಟಾರ್ಗೆಟ್ ಅನ್ನ ಕೂಡ ಆಕಾಶ್ ಮಿಸೈಲ್ಗಳು ಹೊಡೆದು ಕೆಡುತ್ತವೆ. ಜೊತೆಗೆ 1.8 ಹಾಗೂ 2.5 ಮ್ಯಾಕ್ಸಿಮಮ್ ಸ್ಪೀಡ್ ಅನ್ನು ಕೂಡ ಇವು ಹೊಂದಿದೆ. ಇಲ್ಲಿವರೆಗೂ ಭಾರತ ಅಂತ 15,500 ಮಿಸೈಲ್ಗಳನ್ನು ತಯಾರು ಮಾಡಿಟ್ಟುಕೊಂಡಿದೆ. ಇವು ಅತ್ಯಂತ ಪರಿಣಾಮಕಾರಿ ಕೆಲಸ ಕೂಡ ಮಾಡ್ತವೆ. ಇನ್ನು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಏವಿಯಾನಿಕ್ಸ್ ಅನ್ನ ಹೊಡೆದು ಹಾಕಿದ್ದು ಕೂಡ S-400 ಪಾಕಿಸ್ತಾನದ ಒಳಗೆ ನುಗ್ಗಿ ಸುಮಾರು 300 ಕಿಲೋಮೀಟರ್ ನುಗ್ಗಿದ S-400 ಮಿಸೈಲ್ ಪಾಕಿಗಳಲ್ಲಿ ವಾರ್ನಿಂಗ್ ವಿಮಾನಗಳನ್ನು ಕೂಡ ಓಡಿಸಿ ಮತ್ತು ಇದು ಜಾಗತಿಕ ಯುದ್ಧಗಳ ಇತಿಹಾಸದಲ್ಲಿ ಅತಿ ದೂರದ ಟಾರ್ಗೆಟ್ ಅನ್ನು ಹೊಡೆದು ಉರುಳಿಸುವ ಮೂಲಕ ರೆಕಾರ್ಡ್ ಅನ್ನು ಕೂಡ ಸೃಷ್ಟಿ ಮಾಡಿದೆ. ಈ ಕಾರಣದಿಂದಾಗಿ ಭಾರತ S-400ಗಳನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವ ಪ್ಲಾನ್ ಕೂಡ ಮಾಡ್ತಾ ಇದೆ. ಅದು ಕೂಡ ಆದಷ್ಟು ಶೀಘ್ರವಾಗಿ ಅನ್ನೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ. ಈ S-400ಗಳನ್ನ ನಮ್ಮ ಪಂಜಾಬ್ನ ಒಳಗಿಟ್ಟು ಪಾಕಿಸ್ತಾನದ ಒಳಗೆ ಹಾರಾಡುವ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದು ಕೆಡುವುದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದಾನೇ ಇವು ಹೆಚ್ಚಿನ ಪ್ರಮಾಣದಲ್ಲಿ ಭಾರತಕ್ಕೆ ಅತ್ಯಗತ್ಯ ಅನಿಸ್ಕೊಳ್ತಾ ಇವೆ. ಸ್ನೇಹಿತರೆ, ಇತ್ತೀಚೆಗೆ ಭಾರತ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಮುಂದಾದ ನಂತರ ಅಮೆರಿಕ ಜೊತೆಗಿನ ಸಂಬಂಧಗಳನ್ನು ಮತ್ತೆ ಸುಧಾರಿಸಿಕೊಳ್ಳೋದಕ್ಕೆ ನಿಂತ ರಷ್ಯಾ ಜೊತೆಗಿನ ರಕ್ಷಣಾ ಉಪಕರಣಗಳ ಖರೀದಿಯನ್ನು ಭಾರತ ಕಡಿಮೆ ಮಾಡಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಈಗ S-400 ಜೊತೆಗೆ TT-72 ಟ್ಯಾಂಕ್ಗಳು ಹಾಗೆಯೇ BMT-2 ಆರ್ಮ್ಡ್ ವೆಹಿಕಲ್ಗಳು ಹಾಗೆ ಪೆನ್ಸೈರ್ ಮಿಸೈಲ್ಗಳು ಸಿಸ್ಟಮ್ಗಳನ್ನು ಕೂಡ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ಈ ಮೂಲಕ ಆಯುಧ ಕ್ಷೇತ್ರದಲ್ಲಿನ ಡೈವರ್ಸಿಟಿಯನ್ನು ಭಾರತ ಮುಂದುವರಿಸ್ತಾ ಇದೆ. ಹಾಗೆ ಆತ್ಮನಿರ್ಭರಗೊಳ್ಳುವ ಪ್ರಯತ್ನವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಲೇ ಇದೆ. S-400ಗೆ ಸರಿಸಮಾನಾಗಿ ಅನಿಸಿಕೊಳ್ಳಬಲ್ಲ ಮಿಸೈಲ್ ಸಿಸ್ಟಮ್ ಹಾಗೆ ಏರ್ ಡಿಫೆನ್ಸ್ ಪರೀಕ್ಷೆಯನ್ನು ಕೂಡ ಭಾರತ ಮಾಡ್ತಾ ಇದೆ. ನಮ್ಮ ಕುಶ ಪೂರ್ಣಗೊಂಡರೆ ಭಾರತಕ್ಕೆ S-400 ಒಂದು ಶುದ್ಧ ಸ್ವದೇಶಿ ಏರ್ ಡಿಫೆನ್ಸ್ ಕೂಡ ಇಲ್ಲಿ ಲಭ್ಯವಾಗುತ್ತೆ. ಇದು ಗೆಳೆಯರೆ ಭಾರತ ಹಾಗೂ ರಷ್ಯಾ ನಡುವಿನ 10,000 ಕೋಟಿ ರೂಪಾಯಿಗಳ ರಕ್ಷಣಾ ಖರೀದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.